ಬಸ್ ಅಪಘಾತದಲ್ಲಿ 13 ಜನ ಅಡ್ಮಿಟ್ ಆಗಿದ್ದಾರೆ. ಕೆಲವರು ಬೌರಿಂಗ್ ಆಸ್ಪತ್ರೆಗೂ ಕೂಡ ದಾಖಲಾಗಿದ್ದಾರೆ ಅಂತ TV9ಗೆ ಸಾರಿಗೆ ಸಚಿವ ಭೈರತಿ ಸುರೇಶ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಗಾಯಗೊಂಡ ಎಲ್ಲರೂ ಕೂಡ ಔಟ್ ಆಫ್ ಡೇಂಜರ್, ಅಗತ್ಯ ಸ್ಕ್ಯಾನಿಂಗ್ ಕೂಡ ಆಗ್ತಾ ಇದೆ ಅಂತ ಹೇಳಿ ಘಟನೆಯ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಭೈರತಿ ಸುರೇಶ್ ಅವರು. ವಾಯುವಜ್ರ ಎಲೆಕ್ಟ್ರಿಕ್ ಬಸ್ ಮಧ್ಯೆ ಅಪಘಾತ ಆಗಿದೆ. ಮಳೆಯಿಂದಾಗಿ ಸ್ಕಿಡ್ ಆಗಿದ್ದಾಗಿ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ತನಿಖೆ ಆಗುತ್ತೆ ಅಂತ ಹೇಳಿ ಸಾರಿಗೆ ಸಚಿವ ಭೈರತಿ ಸುರೇಶ್ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಅದೇ ಈಗ ಮುಂದೆ ಇರುವಂಥದ್ದು ಟಾಟಾ ಬಸ್ಸು ಅಲ್ವಾ, ಮುಂದೆ ಇರೋದು ಲೇಲ್ಯಾಂಡ್, ಅದೇ ವಾಯುವಜ್ರ, ಹಿಂದೆ ಇರೋದು ಟಾಟಾ ವೆಹಿಕಲ್ಲು. ಸೊ ಟಾಟಾ ವೆಹಿಕಲ್ ಬಂದು ಅಶೋಕ ಲೇಲ್ಯಾಂಡ್ಗೆ ಹೊಡೆದಿರೋದು. ಅವ್ರ ಡ್ರೈವರ್ ಪ್ರಕಾರ ಮಳೆ ಜಾಸ್ತಿ ಬರ್ತಾಯಿತ್ತು, ಜಾರ್ತು, ಬ್ರೇಕ್ ಹಿಡಿದಿಲ್ಲ ಅಂತ ಹೇಳ್ತಾವ್ರೆ. ಅವನು ಸ್ವಲ್ಪ ಗಾಯ ಆಗಿದೆ, ಅವ್ರಿಗೂ ಡ್ರೈವರ್ಗೆ, ಬ್ರೇಕ್ ಇನ್ಸ್ಪೆಕ್ಟ್ರಿಗೆ. ಅವ್ರು ಬಂದು ಚೆಕ್ ಮಾಡಿ ನೈಜವಾದ ಕಾರಣ ಏನು ಅಂತ ಚೆಕ್ ಮಾಡಿ ಅದಾದಮೇಲೆ ಮುಂದಿನ ಕ್ರಮ ನಾವು ತಗೊಳ್ಳಿ. CC ಕ್ಯಾಮ್ರಾ ಇದೆ, ಬಟ್ CC ಕ್ಯಾಮ್ರಲ್ಲಿ ಏನು ಅಂತ ಗೊತ್ತಾಗಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್ CC ಕ್ಯಾಮ್ರಲ್ಲಿ ಗೊತ್ತಾಗಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್ಮು ನಮ್ಮ ಇಲಾಖೆ, ಟ್ರಾನ್ಸ್ಪೋರ್ಟ್ ಇಲಾಖೆಯವರೇ ಕಂಡುಹಿಡಿಯಬೇಕು. ನಮ್ಮ ಬ್ರೇಕ್ ಇನ್ಸ್ಪೆಕ್ಟ್ರ್ ಬಂದು ನೈಜವಾದ ಕಾರಣ ಏನು ಅಂತ ನನಗೆ ಹೇಳ್ತಾರೆ. ಅದಾದಮೇಲೆ ನಮ್ಮ ಸೆಕ್ರೆಟ್ರಿ ರಿಪೋರ್ಟ್ ಹಾಕಿ MD ಎಲ್ಲ ನೋಡಿ ನಾವೇನು ಮುಂದೆ ಕ್ರಮ ತಗೋಬೇಕು ಅಂತ. ದೇವ್ರ ದಯದಿಂದ ಯಾರಿಗೂ ಪ್ರಾಣಾಪಾಯ ಆಗಿಲ್ಲ, ಅದಕ್ಕೆ ನಾವು ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಡ್ರೈವರ್ ಹೇಳ್ತಾ ಇರೋದು ಮಳೆ ಬರ್ತಾಯಿತ್ತು, ಜಾರ್ತು ಗಾಡಿ, ಬ್ರೇಕ್ ಹಿಡ್ದಿಲ್ಲ ಅಂತ ಅವನ ಹೇಳಿಕೆ. ಆದರೆ ಅದನ್ನು ಸಹ ಪರಿಶೀಲನೆ ಮಾಡಿರಿ ಅಂತ ಹೇಳಿದ್ದೀನಿ. ಪರಿಶೀಲನೆ ಮಾಡಿ ಅದಾದ ನಂತರ ಮುಂದಿನ ಕ್ರಮ ಇದ್ದಾನೆ. ಡ್ರೈವರ್ ಇದೆ, ಒಬ್ಬ ಡ್ರೈವರ್ ಚೆನ್ನಾಗಿದ್ದಾರೆ. ಹಿಂದ್ಗಡೆಯಿಂದ ಹೊಡೆದಂಥ ಡ್ರೈವರ್ ಸಮಸ್ಯೆ ಇದೆ. ಡ್ರೈವರ್ ಮಾತಾಡ್ತಾ ಇದ್ದಾನೆ, ನಾನು ಸ್ವಲ್ಪ ಏನೋ ಜಾಸ್ತಿ ಏನಾಗಿಲ್ಲ, ಸ್ವಲ್ಪ ಏನೋ ಏಟ್ ಬಿದ್ದಿದೆ, ಚೆನ್ನಾಗಿದ್ದಾನೆ, ಮಾತಾಡ್ತಾ ಇದ್ದಾನೆ. ಸೊ ಅವರು ಡ್ರೈವರ್ ಹೇಳೋ ಪ್ರಕಾರ ಬ್ರೇಕ್ ಹಿಡ್ದಿಲ್ಲ, ಮಳೆ ಬಂದು ಜಾರ್ತು ಅಂತ ಹೇಳ್ತಿದ್ದಾರೆ. ಆಮೇಲೆ ಮುಂದೆ ಇರೋ ಬಸ್ಸು 15 ಸೆಕೆಂಡ್ ನಿಲ್ಲಿಸಿದ್ರು, ಸಿಗ್ನಲ್ ಇತ್ತು ಅಂತ ನಿಲ್ಲಿಸಿದ್ರು. ಅವರು ನಿಲ್ಲಿಸಿರೋಂಥ ಬಸ್ಗೆ ಹಿಂದೆ ಇರೋ ಬಸ್ಸು ಬಂದು EV ಬಸ್ಸು ಅದು ಡಿಕ್ಕಿ ಹೊಡೆದಿರುವಂಥದ್ದು. ಅದರಿಂದ ಅದೇನು ಅಂತ ನೋಡ್ತೀನಿ ನಾನೀಗ. ಸಂಪೂರ್ಣವಾಗಿ ಅವರ ಇಲಾಖೆಯಿಂದ ಅವ್ರಿಗೆ ಯಾವುದೇ ಸಣ್ಣದಾಗಲಿ ದೊಡ್ಡದಾಗಲಿ ಏನಾದರೂ ಆಗಲಿ ಎಲ್ಲ ವೆಚ್ಚವನ್ನು ನಮ್ಮ ಇಲಾಖೆಯಿಂದ ನಾವೇ ಭರಿಸ್ತಾ ಇದ್ದೀವಿ. ಯಾವ ಪ್ರಯಾಣಿಕರು ಯಾರು ಸ್ಟಾಫು ₹1 ಖರ್ಚು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಈಗಾಗಲೇ ನಮ್ಮ ಸೆಕ್ರೆಟರಿ ಹೇಳಿದ್ದಾರೆ, ನಮ್ಮ MD ಬೆಳಿಗ್ಗೆಯಿಂದನೂ ಇಲ್ಲೇ ಇದ್ದಾರೆ. ಎಲ್ಲೋದ್ರು MD ಅವರು ಇಲ್ಲೇ ಇದ್ದಾರೆ, ಅವರು ಸೆಕ್ರೆಟರಿನೂ ಇಲ್ಲೇ ಇದ್ದಾರೆ. ಇಡೀ ನಮ್ಮ ಸ್ಟಾಫು 20 ಜನ ಇದ್ದಾರೆ. ನನಗೆ ಯಾರು ಆವಾಗ ಕೇಳ್ತಾ ಇದ್ರು ನಿಮ್ಮ ಸ್ಟಾಫ್ ಯಾರೂ ಇಲ್ಲ ಅಂತ. ಆದರೆ ಎಲ್ಲ ಪೇಷಂಟ್ನು ಕರ್ಕೊಂಬಂದಿರೋದು ನಮ್ಮ ಸ್ಟಾಫೇನೆ. ನಮ್ಮ ಸ್ಟಾಫೇ ಆ್ಯಂಬುಲೆನ್ಸ್ ತರಿಸಿ 10 ಜನ ಆಗಿದ್ದು ಒಂದು 7-8 ನಿಮಿಷಕ್ಕಿದ್ರೆ ಇಲ್ಲಿ ಘಟನೆ ಆದ 7-8 ನಿಮಿಷಕ್ಕೆ ನಮ್ಮ ಸ್ಟಾಫ್ ಇದ್ದಾರೆ ಇಲ್ಲಿ BMTC. ಇಲ್ಲ ಒಬ್ಬರಿಗೆ ತೆಗಿಬೇಕಲ್ಲ ನಮ್ಮ, ಅವ್ರು ಎಳಿಯೋಕ್ಕಾಗ್ತದೆ, ಕಾಲು ಸಿಕ್ಕಾಕೊಂಡಿತ್ತು. ಇನ್ನು ಉಳಿದಿದ್ದ ಪೇಷಂಟ್ನೆಲ್ಲ ನಮ್ಮ ಇಲಾಖೆ, ನಮ್ಮ ಸಿಬ್ಬಂದಿನೇ ಕರ್ಕೊಂಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿರೋದು. ವಿತಿನ್ 10 ಮಿನಿಟ್ಸ್ ಜಾಸ್ತಿ 10 ಜನ ಅಲ್ಲಿ ಹೋಗಿದ್ದಾರೆ. ಮತ್ತು ಈಗಲೂ ಇಲ್ಲಿ ಒಂದು 25 ಜನ ಇದ್ದಾರೆ. EV ಬಸ್ಸುಗಳು ಯಾವ ಥರ ಕಾರ್ಯಾಚರಣೆ ಮಾಡ್ತಿದೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ಸೆಕ್ರೆಟ್ರಿಗೆ ಹೇಳಿದ್ದೀನಿ. ಇದ್ರ ಬಗ್ಗೆ ಒಂದು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅಂತ ಹೇಳಿದ್ದೀನಿ. EV ಬಸ್ ಬಗ್ಗೆ ಮತ್ತು 5,000 ಬಸ್ ಇದೆ ನಮ್ಮ ಹತ್ರ ಬೆಂಗಳೂರಲ್ಲಿ. 5,000 ಬಸ್ಸು ನಾನು ಏನು ಹೇಳೋಕ್ಕೆ ಹೋಗಲ್ಲ, ಆಕ್ಸಿಡೆಂಟ್ ಆಗಲೇಬೇಕು ಅಂತ. ಆದರೆ ಸಣ್ಣ ಪಣ್ಣ ಘಟನೆಗಳು EV ಬಸ್ಸು ಮತ್ತು ಯಾವುದೇ ಬಸ್ ಆದ್ರೂ ಅದು ನಮ್ಮ ಇಲಾಖೆ ಇದೆ ಅಲ್ವಾ. ಟು ಸಿ ಅದ್ರ ಬಗ್ಗೆ ನಾನು ವಿಚಾರಣೆ ಮಾಡ್ತೀನಿ, ಏನಾಗಿದೆ ಅಂತ ನೋಡ್ತೀನಿ. ನೋಡಿ, EV ಬಸ್ ಒಂದು ನಿಮಿಷ ಹೇಳ್ತೀನಿ. EV ಬಸ್ ಅನ್ನೋದು ಸುಮಾರು ₹1,60,00,000 ಬಸ್ ಆಗ್ತದೆ. ಅದನ್ನು ಕಿಲೋಮೀಟ್ರ್ ಲೆಕ್ಕದಲ್ಲಿ ನಾವು ತಗೊಂಡಿರೋದು. ಆ ಬಸ್ಸು ಯಾರು ಲೀಸಿಗೆ ಕೊಟ್ಟಿದ್ದಾರಲ್ಲ ನಮಗೆ, ಅವರನ್ನೇ ಬಸ್ ಡ್ರೈವರ್ ಹಾಕುವಂಥದ್ದು. ಕಂಡಕ್ಟರ್ ನಮ್ಮವನು ಇರ್ತಾನೆ, ಬಟ್ ಡ್ರೈವರ್ ಎಕ್ಸ್ಪರ್ಟ್ ಡ್ರೈವರ್ ಇರಬೇಕು, ಅವನೇ ಮಾಡ್ತಾನೆ. ನೆಗ್ಲಿಜೆನ್ಸ್ ಅಂತ ಮಾಡೋಕ್ಕೆ ಬರಲ್ಲ ರೀ. ಈಗ ಹಿಂದೆಯಿಂದ ನಾನು ಈಗಾಗಲೇ ಇದೇ ವಿಚಾರವಾಗಿ ದೀಪಾ ಚೋಳನ್ ನಮ್ಮ ಸೆಕ್ರೆಟರಿ ಅವ್ರಿಗೆ ಹೇಳಿದ್ದೀನಿ. ಇದ್ರ ಬಗ್ಗೆ ಒಂದು ಆಳವಾಗಿ ಗಹನವಾಗಿ ಯೋಚನೆ ಮಾಡಿ EV ಬಸ್ಸುಗಳ ಸ್ಥಿತಿಗತಿಗಳು ಬೇರೆ ರಾಜ್ಯದಲ್ಲಿ ಯಾವ ಥರ ಇದ್ದಾವೆ, ಯಾವ ಕಂಪ್ನೀಸ್ ನೋಡಿ. ಮತ್ತು EV ಬಸ್ಸುಗಳನ್ನ ಸಪ್ಲೈ ಮಾಡಿರೋರು ಯಾರು ಸಣ್ಣ ಪಣ್ಣವರಲ್ಲ. ಟಾಟಾ ಅಂತ ಕಂಪ್ನಿ, ಅಶೋಕ ಲೇಲ್ಯಾಂಡ್ ಅಂತ ಕಂಪ್ನಿ. ಸೊ ಅವರು ಭಾಳ ಬಾಧ್ಯತೆ ಇರುವಂಥ ಕಂಪ್ನಿಗಳು ಸಹ ಅವರೇ ಕೊಟ್ಟಿರೋದು ಬಸ್ಸುಗಳನ್ನ. ಅದರಿಂದ ಅದನ್ನು ನೋಡ್ತೀನಿ, ಅದು ಏನು ಸಮಸ್ಯೆ